ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆಯನ್ನು ಮಂಗಳವಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಈ ಸಂಘದ ನಿರ್ದೇಶಕ ಮತ್ತು ಮಾಜಿ ಅಧ್ಯಕ್ಷ ಡಾ. ಎಂ. ಸುರೇಶ ಸಂಘವು ಬೆಳೆದು ಬಂದ ಬಗ್ಗೆ ಮಾತನಾಡಿ, ಅಂದಿನ ಬಳ್ಳಾರಿ ಜಿಲ್ಲಾ, ಹರಪನಹಳ್ಳಿ ತಾಲ್ಲೂಕು, ಅರಸೀಕೆರೆ ಹೋಬಳಿ, ಅರಸೀಕೆರೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. ಸಂಘವು 1976 ರಿಂದ 77ನೇ ಸಾಲಿನಲ್ಲಿ ಸಂಖ್ಯೆ ಡಿ. ಆರ್. ವೈ. ಎಸ್ 5253/76-77 ದಿನಾಂಕ ಸೆಪ್ಟೆಂಬರ್ 9, 1976ರಲ್ಲಿ ನೋಂದಣಿಯಾಗಿರುತ್ತದೆ. ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ, ರೈತರ ಹಿತಕ್ಕೋಸ್ಕರ ನಿರ್ಮಾಣವಾದ ಸಹಕಾರ ಸಂಘವಾಗಿರುತ್ತದೆ. ಸಂಘದ ಮುಖಾಂತರ ಘನ ಸರ್ಕಾರವು ವ್ಯವಸಾಯಗಾರರಿಗೆ ಅನುಕೂಲವಾಗುವಂತೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವುದು ಅದರ ಧ್ಯೇಯೋದ್ದೇಶವಾಗಿರುತ್ತದೆ. ಇದಲ್ಲದೆ ಕಡಿಮೆ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲ ಹಾಗೂ ಮಹಿಳೆಯರಿಗಾಗಿ ಎಸ್.ಎಚ್.ಜಿ. ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಸಂಘದ ಕೇಂದ್ರ ಕಚೇರಿಯು ಅರಸೀಕೆರೆ ಗ್ರಾಮದಲ್ಲಿದ್ದು, ಸಂಘದ ವ್ಯಾಪ್ತಿಯು ಅರಸೀಕೆರೆ, ಕಡಬಗೆರೆ, ಕಸವನಹಳ್ಳಿ, ಜೋಶಿಲಿಂಗಾಪುರ, ತಿಮಲಾಪುರ, ಒಟ್ಟು 05 ಗ್ರಾಮಗಳಿಂದ ಕೂಡಿರುತ್ತದೆ. ಎನ್.ಸಿ.ಡಿ.ಸಿ. ಸಹಾಯಧನದಲ್ಲಿ ಗೋಡಾನ್ ಕಟ್ಟಡ ನಿರ್ಮಿಸಿಕೊಂಡಿದ್ದು, ಸದರಿ ಗೋಡಾನ್ ಕಚೇರಿ ಹಾಗೂ ಗೊಬ್ಬರ ಬೀಜ ಸಂಗ್ರಹಣೆ, ಪಡಿತರ ಆಹಾರಧಾನ್ಯ ವಿತರಣೆ ಮಾಡುತ್ತಾ ಬಂದಿರುತ್ತೇವೆ. ನಮ್ಮ ಸಂಘವು 2001 ರಿಂದ 2020 ನವೆಂಬರ್ ವರೆಗೆ ದಾವಣಗೆರೆ ಜಿಲ್ಲೆಯಲ್ಲಿದ್ದು, ನವೆಂಬರ್ 1, 2020 ರಂದು ಪುನಃ ಬಳ್ಳಾರಿ ಜಿಲ್ಲೆಗೆ ಬಂದಿರುತ್ತದೆ. ದಿನಾಂಕ ಮಾರ್ಚ್ 31, 2025 ಯ 5 932 ಜನರಿಗೆ ಕೆ.ಸಿ.ಸಿ. ಸಾಲ ರೂ. 689.41 ಲಕ್ಷಗಳಷ್ಟು ಸಾಲ. ಎಂ.ಟಿ.ಎಲ್. ಸಾಲವು 103.16 ಲಕ್ಷಗಳಷ್ಟು ಸಾಲ. ಪ್ರಸ್ತುತ ಸಂಘದ ಸದಸ್ಯರ ಸಂಖ್ಯೆ 2008 ಇದ್ದು, ಸದಸ್ಯರಿಂದ ಷೇರು ಮೊತ್ತವು ₹90 ಮತ್ತು 3 ಪೈಸಾ ಲಕ್ಷ ಇರುತ್ತದೆ. ಸಂಘವು ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ಕೇಂದ್ರ ಕಚೇರಿ, ಹೊಸಪೇಟೆ ಇವರಿಂದ ಕೆ.ಸಿ.ಸಿ. ಸಾಲ, ಮಧ್ಯಮಾವಧಿ ಸಾಲ ಹಾಗೂ ಎಸ್.ಎಚ್.ಜಿ. ಸಾಲವನ್ನು ಸಂಘದ ಸದಸ್ಯರಿಗೆ ವಿತರಣೆ ಮಾಡಿರುತ್ತದೆ. ಸಂಘವು ಬ್ಯಾಂಕಿನಿಂದ ಪಡೆದು ವಿತರಣೆ ಮಾಡಿದ ಸಾಲದ ವಸೂಲಾತಿಯು ಪ್ರತಿಶತ 99.27% ಇರುತ್ತದೆ. ಕೃಷಿಯೇತರ ಸಾಲದ ವಸೂಲಾತಿಯು 60% ಇರುತ್ತದೆ. ಸಂಘವು 2013 ರಿಂದ 14 ರಿಂದ 2024 ರಿಂದ 25ನೇ ಪ್ರಸಕ್ತ ಸಾಲಿನವರೆಗೆ ನಿವ್ವಳ ಲಾಭದಲ್ಲಿ ಸಾಗುತ್ತಾ ಬಂದಿರುತ್ತದೆ ಎಂದು ತಿಳಿಸಲು ಸಂತೋಷದಾಯಕ ಎನಿಸುತ್ತದೆ. ಹಾಗೂ ನಮ್ಮ ಸಂಘವು ಪ್ರಸ್ತುತ ವರ್ಷದಲ್ಲಿ ಸಂಪೂರ್ಣ ಗಣಕೀಕೃತಗೊಳಿಸಿ ವ್ಯವಹಾರದಲ್ಲಿ ಪಾರದರ್ಶಕತೆ ಹೊಂದಿದೆ. ನಮ್ಮ ಸಂಘದ ಮುಂದೆ ಈ ವರ್ಷ ರೈತರಿಗೆ ಸಂಪೂರ್ಣವಾಗಿ ಗೊಬ್ಬರ ಒದಗಿಸಲು ಸಾಧ್ಯವಾಗಲಿಲ್ಲ. ರೈತರಲ್ಲಿ ಕ್ಷೇಮ ಇರಲಿ ಎಂದರು. ಈ ಸಂದರ್ಭದಲ್ಲಿ ಈ ಸಂಘದ ಅಧ್ಯಕ್ಷ ಇಟಿಗಳ್ಳಿ ಬಸವರಾಜ, ಉಪಾಧ್ಯಕ್ಷ ಏಕಾಂತಪ್ಪ, ನಿರ್ದೇಶಕರಾದ ಡಾ. ಎಂ. ಸುರೇಶ್, ಚಂದ್ರಪ್ಪ, ಐ. ಸಲಾಂ ಸಾಬ್, ಸಿದ್ದಪ್ಪ, ಭೀಮಪ್ಪ, ತಿಮ್ಮಪ್ಪ, ಕೆ. ಲಕ್ಷ್ಮಿ, ಕರಿಬಸಮ್ಮ, ಕಾರ್ಯದರ್ಶಿ ಎಂ. ಸೀನಪ್ಪ, ಗ್ರಾಮದ ಮುಖಂಡರಾದ ದೊಡ್ಡ ಹನುಮಂತಪ್ಪ, ಎಂ. ಚಂದ್ರಪ್ಪ, ಕೆ. ಮಾಂತೇಶ್, ರೈತ ಮುಖಂಡ ಎಚ್. ಹಾಲಪ್ಪ, ಷಣ್ಮುಖಪ್ಪ, ಎ. ಬಿ. ಮಲ್ಲಿಕಾರ್ಜುನಗೌಡ, ಅಜ್ಜಪ್ಪ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಷೇರುದಾರರು, ರೈತರು ಸೇರಿದ್ದು ಪ್ರಾರ್ಥನೆಯನ್ನು ಬಿ. ಷಣ್ಮುಖಪ್ಪ ಮಾಡಿದರು. ಹಾಗೂ ಸಂಘದ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ವರದಿ ನಾವು ಅದಕ್ಕೆ ಸಾಲ ರೂಪದಾಗಾಯ್ತು, ಕೈಗಡಾಯ್ತು ತರನ್ನು ನಮ್ಮ ರೈತರಿಗೆ ಎಷ್ಟು ಸ್ಟಾಕ್ ಬೇಕೋ ಅಷ್ಟು ಗೊಬ್ಬರನ ನೀವು ಸ್ಟಾಕ್ ಮಾಡ್ಕೊಳಕ ನೀವೆಲ್ಲರೂ ಸನ್ನದ್ಧರಾಗ್ರಿ ಅಂತ ಹೇಳಿದ್ರೆ ಒಳ್ಳೆ ಸಲಹೆ ಅದು. ಅದಕ್ಕೆ ನಾವು ಸನ್ನದ್ಧರಾಗಿರ್ತೇವೆ. ಕಾರ್ಯದರ್ಶಿಗಳವರೇ, ನಮ್ಮ ಸಹಕಾರ ಸಂಘದಿಂದ ರೈತರಿಗೆ ಎಷ್ಟು ಗೊಬ್ಬರ ಬೇಕಾಗತ್ತೆ ಅನ್ನೋದು ಈಗ ನಿಮಗೆ ಗೊತ್ತೈತಿ. ಅದರ ಪ್ರಕಾರ ಈಗ ಆಡಳಿತ ಮಂಡಳಿ ಗೊತ್ತಿಲ್ಲ. ನೀವು ಅದ್ರ ಪ್ರಕಾರ ಗೊಬ್ಬರ ಎಷ್ಟು ತರಿಸಿದ್ರೆ ನಮ್ಮ ರೈತರಿಗೆ ಸಬ್ಸಿಡಿ ಆಕತಿ. ಯಾರಿಗೂ ತಾರತಮ್ಯ ಇಲ್ದಂಗೆ ನಾವು ಕೊಡಬಹುದು ಗೊಬ್ಬರ ಅನ್ನೋದು ಒಂದು ಅಂದಾಜು ಪಟ್ಟಿ ನೀವು ರೆಡಿ ಮಾಡ್ಕೊಂಡು ಮುಂದಿನ ಸಲ ಗೊಬ್ಬರ ಇದ್ರೆ ನಾವು ಅದು ಪ್ರಿಪರೇಷನ್ ಆಗ್ತೇವೆ. ರೈತರಿಗೆ ಈಗ ನಿಮ್ದೇ ಸಂಘ ಇದು, ಈಗ ಎಲ್ಲರೂ ಸದಸ್ಯರ ನೀವು ನಾವು ನೀವು ಎಲ್ಲರೂ ಸದಸ್ಯರೇ. ಇವತ್ತು ಸೊಸೈಟಿಗಳು ಯಾವ ಮಟ್ಟಕ್ಕೆ ಹೋಗಿದಾವ ಅಂದ್ರೆ
ನಮ್ಮ ತಾಲೂಕಿನಲ್ಲಿ 15 ಸೊಸೈಟಿಗಳು ಈಗ ಲಾಸ್ ಆಗಿ ಅವು ಡಿಸ್ಕ್ವಾಲಿಫೈ ಆಗಿದಾವು ಮುಚ್ಚೋಗಿದಾವ. ಈಗ ಹುಚ್ಚುಂದೂರ್ಗ ಅಂದ್ರಲ್ಲ, ಹುಚ್ಚುಂದೂರು ಸೊಸೈಟಿ ಡಿಪಾರ್ಟ್ಮೆಂಟ್ ಬಂದು ಈಗ ಸಾಲದೈತೆ ಆ ಸೊಸೈಟಿ. ಇವತ್ತು ಆ ಸೊಸೈಟಿ ತನಿಖೆ ಸ್ಟಾರ್ಟ್ ಆಗೈತಿ. ನಿಮ್ಮೆಲ್ಲ ಸಹಕಾರದಿಂದ ನಮ್ಮೂರಲ್ಲಿ ಅಂತ ಇರಲಿಲ್ಲ. ನಮ್ಮ ಸಂಘ 10 ರೂಪಾಯಿ ಆಗಲಿ ಇವತ್ತು ಲಾಭ ಆಗೈತಿ. ಇವತ್ತು ಶ್ರೀರಂಪ ಚಿಕ್ಕ ವಯಸ್ಸಿನ ನಾವೆಲ್ಲರೂ ಅದನ್ನು ಸ್ವಲ್ಪ ಮನಗಾಡಬೇಕು. ವಿರೋಧ ಮಾಡೋದು ಒಂದೇ ಅಲ್ಲ. ಯಾಕಂದ್ರೆ ಆತ ಅಂತ ಚಿಕ್ಕ ವಯಸ್ಸಿನಾಗ ಈಗ ಸತತವಾಗಿ 3 ಅವಧಿ ನಾವು ಒಳಗಂತ ಬಂದಿದ್ದೇವೆ. ಸಂಘನ ಲಾಸಿಗೆ ದುಡಿಲ್ಲ, 10 ರೂಪಾಯಿ ಲಾಭ ಮಾಡ್ಕೊಂತ ಬಂದಿದ್ದ ಚಿಕ್ಕ ವಯಸ್ಸಿನಾಗ. ನಾವು ಅದನ್ನು ಪ್ರಶಂಸೆ ಮಾಡಬೇಕು. ಬೇರೆ ಸೊಸೈಟಿಗಳು ನೋಡಿದ್ರು ಈಗ ನಿಮ್ಮ ಕಣ್ಣು ಮುಂದೆ 14-15 ಸೊಸೈಟಿಗಳು ಈಗ ಅಲ್ಲಿ ತನಿಖೆ ಸ್ಟಾರ್ಟ್ ಆಗ್ಯಾವ. ಎಲ್ಲ ಮುಚ್ಚ ಹೋಗಿದ್ದಾವೆ. ಯಾಕೆ ಮುಚ್ಚ ಹೋಗಿರೋದು? ಅಲ್ಲ, ನಾವು ಆಡಳಿತ ಮಾಡಿರೋದು ನನಗೆ ಬೇಕಾದ ದುಡ್ಡು ಕೊಡಿಸಿರೋದು, ಬೇಕಾದ ಸಾಲ ಕೊಡಿಸೋದು, ಬಿಡಿಪಿ ಸಾಲ ನಾನು ಹೇಳಿದಷ್ಟೇ 50 ಸಾವಿರ ಕೊಡೋದು, 1 ಲಕ್ಷ ಕೊಡೋದು, ಈ ತರ ಎಲ್ಲ ಸಾಲಗಳು ಕೊಟ್ಟು ಸೊಸೈಟಿಗಳು ಇವತ್ತು 4 ಲಕ್ಷ ಮಟ್ಟಕ್ಕೆ ಬಂದಿದ್ದಾವೆ. ನಮ್ಮಲ್ಲಿ ಈಗ 100 ಅವಧಿಯಿಂದ 4 ಅವಧಿಯಿಂದ 25 ಸಾವಿರದ ಮೇಲೆ ನಾವು ಯಾರಿಗೂ ಬಿಡಿಪಿ ಸಾಲ ಕೊಡಂಗಿಲ್ಲ ಅಂತ ನಿರ್ಣಯ ಮಾಡಿಬಿಡಿದಾರೆ. ನಮ್ಮ ಹಳೆಯ ನೆನಪಿಗಳೆಲ್ಲ ನಿರ್ಣಯ ಮಾಡಿದ್ದಾರೆ. ಅದು 25 ಸಾವಿರ ಸಾಲ ತೀರಿಸಿದ ಮೇಲೆ ಮತ್ತೆ ಸಾಲ 50 ಸಾವಿರ ಕೊಡುವ 1 ಲಕ್ಷ ಕೊಡುವಂತ ಇಲ್ಲ. ಈ ತರ